ಬಗ್ಗೆ ಮಾತನಾಡೋದಕ್ಕೆ ಅವರ ಸಹಕಲಾವಿದರು ಆದಂಥವರು ಜೊತೆಗೆ ನಟಿ ನೇಹಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೇಹಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಬೆಳಗ್ಗೆದ್ದು ಮೋಸ್ಟ್ಲಿ ಕಣ್ಬಿಟ್ಟಂಗೆ ಇಂಥ ಸುದ್ದಿ ಕೇಳ್ತೀವಿ ಅಂತ ಯಾರು ಕೂಡ ಅಂದಾಜು ಮಾಡಿರ್ಲಿಲ್ಲ. ಬಹಳ ಚಿರಪರಿಚಿತ ದಿಲೀಪ್ ರಾಜ್, ಹೆಂಗ್ ನೆನಪು ಮಾಡ್ಕೊಳ್ತೀರಿ? ಎಷ್ಟೊತ್ತಿಗೆ ಸುದ್ದಿ ಗೊತ್ತಾಯ್ತು ತಮ್ಗೆ? ಮ್ಯಾಮ್ ಅದೇ ಒಂದು 1 ಅವರ್ ಮುಂಚೆ ಗೊತ್ತಾಯ್ತು. ತುಂಬಾನೇ ಬೇಜಾರಾಗ್ತಿದೆ. ಯಾಕೆ ಅಂದ್ರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಅವರೇ ನನ್ನ ಅಣ್ಣನ ಪಾತ್ರದಾಗಿ ಮಾಡಿದ್ರು ಆಯ್ತಾ. ನನಗೆ ಆಕ್ಟಿಂಗ್ ಹೇಳ್ಕೊಟ್ಟಂತ ಗುರು ಕೂಡ ಹೌದು ಅಂತ ನಾನು ಹೇಳ್ಬೋದು. ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಮನುಷ್ಯ. ನಂಗೆ ಆಗ್ತಿಲ್ಲ ಮ್ಯಾಮ್. ನಂಗೆ ತುಂಬಾ ಒಂಥರ ಪ್ಯಾನಿಕ್ ಅಟ್ಯಾಕ್ ಆದಂಗೆ ಆಗ್ತಿದೆ. ಅಂದ್ರೆ ಸಚ್ ಎ ನೈಸ್ ಪರ್ಸನ್, ಸಚ್ ಎ ವಂಡರ್ಫುಲ್ ಪರ್ಸನ್, ಅಮೇಸಿಂಗ್ ಪರ್ಸನ್ ಆಯ್ತಾ. ಚಿಕ್ಕ ವಯಸ್ಸಿಗೆ ಇಲ್ಲ ಮ್ಯಾಮ್, ಅವ್ರ ಜೊತೆ ನಾನು ಮತ್ತೆ ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡಿದೆ. ಅವ್ರ ಪ್ರೊಡಕ್ಷನ್ ಅಲ್ಲಿ, ಧೃತಿ ಪ್ರೊಡಕ್ಷನ್ ಅಲ್ಲಿ ಮೊನ್ನೆ 3.5 ವರ್ಷ ಆಕ್ಟ್ ಮಾಡಿದ್ದೀನಿ ಅವ್ರ ಪ್ರೊಡಕ್ಷನ್ ಅಲ್ಲಿ. ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಚೆನ್ನಾಗಿ ಆಕ್ಟ್ ಹೇಳ್ಕೊಡ್ತಿದ್ರು ಚೆನ್ನಾಗಿ. ಅವರು ಕೂಡ ತುಂಬಾ ಒಳ್ಳೆ ಕಲಾವಿದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರು. ತುಂಬಾ ಬೇಜಾರಾಗ್ತಿದೆ ಮ್ಯಾಮ್, ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ನೇಹಾ ಅವ್ರೆ, ಗೊತ್ತಾಗ್ತಾ ಇದೆ ಪಾಪ. ತುಂಬಾ ಬಹಳ ಹತ್ತಿರದಿಂದ ನೋಡಿದವರು, ಜೊತೆಗೆ ಒಟ್ಟಿಗೆ ಕೆಲಸ ಮಾಡಿದವರು ಅಂದಾಗ ನಂಬಕ್ ಆಗಲ್ಲ. ನಮ್ಗಳಿಗೆ ನಂಬಕ್ ಆಗ್ತಾ ಇಲ್ಲ. ನಾವ್ ಯಾವಾಗೋ ಒಂದ್ಸರಿ ಮೀಟ್ ಆಗ್ತೀವಿ, ಇಂಟರ್ವ್ಯೂಗಳನ್ನ ತಗೊಳ್ತೀವಿ. ಇಷ್ಟು ಫಿಟ್ ಅಂಡ್ ಫೈನ್ ಆಗಿದ್ರಲ್ಲ, ಏನಾಯ್ತು ದಿಲೀಪ್ ರಾಜ್ ಅವ್ರಿಗೇನೋ ಪ್ರಶ್ನೆ ಬಂತು ನಮ್ಗೆ ಬೆಳಗ್ಗೆದ್ದು. ಎಸ್ ಮ್ಯಾಮ್, ತುಂಬಾ ಫಿಟ್ ಆಗಿದ್ರು, ಜಿಮ್ಗೆ ಹೋಗ್ತಿದ್ರು, ಅವ್ರ ಹೆಲ್ತ್ ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು, ತುಂಬಾ ಡಯಟ್ ಫುಡ್ ಮಾಡ್ತಿದ್ರು ಆಯ್ತಾ. ಈಗ ಶೂಟಿಂಗ್ ಬರೋಕ್ ಮುಂಚೆನೂ ಅವ್ರು ಜಿಮ್ಗೆ ಹೋಗ್ಬಿಟ್ಟೆ ಬರ್ತಿದ್ರು ಮ್ಯಾಮ್. ಅದೆಲ್ಲ ಗೊತ್ತಿರುವಂತದ್ದು. ತುಂಬಾ ಹತ್ರದಿಂದ ಕುತ್ಕೊಂಡ್ ಮಾತಾಡಿದೀವಿ ಆಯ್ತಾ. ತುಂಬಾ ಚೆನ್ನಾಗಿ ಎಲ್ಲಾ ಕಲಾವಿದ್ರು ಕೂಡಿ ಟೈಮ್ ಸ್ಪೆಂಡ್ ಮಾಡಿದೀವಿ. ಎಷ್ಟೊಂದು ಅಲ್ವಾ ಮ್ಯಾಮ್. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಆದ್ರೆ ಬೇಜಾರಾಗ್ತಿದೆ ಮ್ಯಾಮ್ ತುಂಬಾ. ನೇಹಾ ಅವರು ಯಾವತ್ತಾರು ಏನಾದ್ರೂ ಒತ್ತಡದಲ್ಲಿದ್ರಾ, ಏನಾದ್ರೂ ಟೆನ್ಷನ್ ಅಲ್ಲಿ ಇರ್ತಾ ಇದ್ರಾ? ಅಂದ್ರೆ ಏನ್ ಕಾರಣ ಅಪ್ಪ, ಮಲಗಿದ್ದಲ್ಲೇ ಜೀವ ಹೋಗುತ್ತೆ ಅಂದ್ರೆ ಏನಾದ್ರೂ ಒತ್ತಡ ಇತ್ತಾ ಅನ್ನೋ ಪ್ರಶ್ನೆ ಬಂತು. ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ರು ಇತ್ತೀಚೆಗೆ ಅಂತ ಕೇಳ್ಪಟ್ವಿ. ಇಲ್ಲ ಮ್ಯಾಮ್, ತುಂಬಾ ಜೋವಿಯಲ್ ಪರ್ಸನ್, ತುಂಬಾ ಒಳ್ಳೆ ಮನುಷ್ಯ. ನೀವು ಅದನ್ನ ಇದನ್ನು ಮಾಡಕ್ಕಾಗಲ್ಲ ಮ್ಯಾಮ್. ಅಷ್ಟು ಒಳ್ಳೆ ಮನುಷ್ಯ, ಅಷ್ಟು ಜೋವಿಯಲ್ ಪರ್ಸನ್. ಯಾವಾಗ್ಲೂ ಸ್ಪಾಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡುವಂಥದ್ದು, ತುಂಬಾ ಚೆನ್ನಾಗಿ ಇದು ಮಾಡುವಂಥದ್ದು ಇರ್ತಿದ್ರು ಮ್ಯಾಮ್. ಅವ್ರಿಗೆ ಆ ತರ ಟೆನ್ಷನ್ ಏನ್ ಇರ್ತಿರ್ಲಿಲ್ಲ. ಬಟ್ ಅವ್ರ ಪ್ರೊಡಕ್ಷನ್ ಎಲ್ಲ ನೋಡ್ಕೋಬೇಕಾಗಿತ್ತಲ್ವಾ, ಅದಷ್ಟೇ ಬಿಟ್ರೆ ಬೇರೆ ಏನೂ ಟೆನ್ಷನ್ ಇರ್ಲಿಲ್ಲ ಮ್ಯಾಮ್. ತುಂಬಾ ಒಳ್ಳೆ ವ್ಯಕ್ತಿ ಮ್ಯಾಮ್, ತುಂಬಾ ಜೋವಿಯಲ್ ಪರ್ಸನ್ ಮ್ಯಾಮ್. ಅಲ್ಲ, ಕೆಲವರು ಅವಕಾಶಗಳಿಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಟೆನ್ಷನ್ಗೆ ಒಳಗಾಗ್ಬಿಡ್ತಾರೆ, ಜೀವನ ನಡೆಸೋದು ಕಷ್ಟ ಅಂತ ಕೆಲ ಕಲಾವಿದ್ರು ಹೇಳಿದ್ದನ್ನ ಕೇಳಿದ್ದೀವಿ ನಾವು. ಅವಕಾಶಗಳು ಸಿಗಲ್ಲ ಕೆಲವೊಂದು ಬಾರಿ ನಮ್ಗೆ ಕಂಟಿನ್ಯೂಸ್ ಆಗಿ ಅಂತ. ಬಟ್ ದಿಲೀಪ್ ರಾಜ್ ಅವ್ರ ವಿಚಾರದಲ್ಲಿ ಅದಲ್ವೇ ಅಲ್ಲ. ನಟನೆ ಜೊತೆಗೆ ವಾಯ್ಸ್ ಓವರ್ ಕೊಡ್ತಾ ಇದ್ರು ಸುಮಾರು ಸೀರಿಯಲ್ಗಳಲ್ಲಿ, ಜೊತೆಗೆ ನಿರ್ಮಾಣ, ಅವ್ರದೇ ನಿರ್ಮಾಣ ಸಂಸ್ಥೆ, ಕೆಲ ಸೀರಿಯಲ್ಗಳು ಅವರಿಂದ ಆಚೆ ಬರುತ್ತೆ ಅಂದಾಗ ಅಂತ ಟೆನ್ಷನ್ ಇರ್ಲಿಲ್ಲ ಅಂತ, ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಅಲ್ಲಿ ಇರ್ತಾ ಇದ್ರು ಅಂತ ದಿಲೀಪ್ ರಾಜ್. ಹೌದು ಮ್ಯಾಮ್, ಖಂಡಿತ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಅನ್ನ ಕೊಟ್ಟಂತ ಅನ್ನದಾತ್ರು ಮ್ಯಾಮ್ ಅವರು. 3.5 ವರ್ಷ 4 years ನಮ್ಗೆ ಕೊರೋನಾ ಟೈಮಲ್ಲೂ ಎಷ್ಟೊಂದು ಪ್ರೊಡಕ್ಷನ್ ಹೌಸಸ್ ದುಡ್ಡು ಕೊಟ್ಟಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇವ್ರ ಪ್ರೊಡಕ್ಷನ್ ನಮಗೆ ಖುದ್ದಾಗಿ ಎಲ್ಲಾರ್ಗೂ, ಎಲ್ಲಾ ಕಲಾವಿದ್ರಿಗೂ, ಯಾರ್ಯಾರು ಆಕ್ಟ್ ಮಾಡಿದ್ರು ಎಲ್ಲಾರ್ಗೂ ದುಡ್ಡು ಕೊಟ್ಟಿರೋಂತ ದಿಲೀಪ್ ಸರ್ ಮ್ಯಾಮ್ ಅವರು. ಅವ್ರಿಗೆ ಈ ತರ ಯಾವ ಟೆನ್ಷನ್ಸ್ ಇರಲಿಲ್ಲ. ಅವ್ರ ಪ್ರೊಡಕ್ಷನ್ ಎಷ್ಟೊಂದು ಸೀರಿಯಲ್ಗಳು ಈಗಲೂ ನಡೀತಾ ಇದೆ ಮ್ಯಾಮ್, ಈಗಲೂ ಬರ್ತಿದೆ ಆಯ್ತಾ. ನಮ್ಗೆ ಹೆಮ್ಮೆ ನಮ್ಮ, ಯಾಕಂದ್ರೆ ನಾನು ಫಸ್ಟ್ ಸಿನಿಮಾದಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ದಲ್ವಾ ಮ್ಯಾಮ್. ಸೊ ತುಂಬಾ ಹತ್ರದಿಂದ, ಅಷ್ಟು ವರ್ಷದಿಂದ ಪರಿಚಯ ನನಗೆ ಎಸ್ಪೆಷಲಿ ದಿಲೀಪ್ ಸರ್. ಮತ್ತೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಖುದ್ದಾಗ ಅವರೇ ಫೋನ್ ಮಾಡಿ ಕರೆದು, ನೋಡಮ್ಮ ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದು ಆಡಿಷನ್ಸ್ ಕೊಟ್ಬಿಟ್ಟು ಇದು ಮಾಡಿ ಅಂತ ಅಂದ್ರು. ನಾನು ಆಡಿಷನ್ಸ್ ತುಂಬಾ ಬೇಜವಾಬ್ದಾರಿ ಕೊಟ್ಟಾಗ್ಲೂ ಈ ವಾಸ್ ಲೈಕ್, ಇಲ್ಲ ವಿ ಹ್ಯಾವ್ ಸೆಲೆಕ್ಟೆಡ್ ಯು ಅಂತ ಅಂದ್ಬಿಟ್ಟು ಖುದ್ದಾಗಿ ನಮ್ಮನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ನಮ್ಮ ಆರ್ಟಿಸ್ಟ್ಗಳನ್ನ ಹಾಕೊಂಡು ನಮ್ಗೆ ಅವಕಾಶ ಕೊಟ್ಟಂತ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು ಮ್ಯಾಮ್. ಒಬ್ರು ಆಕ್ಟರ್, ಒಬ್ಬ ಪ್ರೊಡ್ಯೂಸರ್, ತುಂಬಾ ಒಳ್ಳೆ ಎಲ್ಲದಕ್ಕಿಂತ ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಜೋವಿಯಲ್ ಪರ್ಸನ್. ಏನೇ ಟೆನ್ಷನ್ಸ್ ಅಂತೂ ಇರ್ಲಿಲ್ಲ ಅಂತ ನಾನ್ ಅನ್ಕೊಂತೀನಿ. ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಅಂತ ಇಷ್ಟೊಂದು ಸೀರಿಯಲ್ಗಳು ಬರ್ತಿದೆ ಮ್ಯಾಮ್. 2-3 ಸೀರಿಯಲ್ ಈಗ್ಲೂ ಬರ್ತಿದೆ, ಈಗ್ಲೂ ನಡೀತಿದೆ ಆಯ್ತಾ. ಅಂತ ಮನುಷ್ಯ ಮ್ಯಾಮ್, ಈಸ್ ಅ ವೆರಿ ಜೋವಿಯಲ್. ಆಮೇಲೆ ಬಹುತೇಕ ಅವರು ನಿರ್ಮಾಣ ಮಾಡಿರೋದು, ಜೊತೆಗೆ ಅವ್ರು ಆಕ್ಟ್ ಮಾಡಿರುವಂತ ಸೀರಿಯಲ್ಗಳು ಬಹುತೇಕ ಟಾಕ್ ಆಫ್ ದಿ ಟೌನ್, ಅಂದ್ರೆ ಟಾಕ್ ಕ್ರಿಯೇಟ್ ಮಾಡಿದಂತ ಸೀರಿಯಲ್ಗಳೇ ಮತ್ತು ಸಿನಿಮಾಗಳು. ಎಸ್ ಮ್ಯಾಮ್, ಹೌದು. ತುಂಬಾ ಒಳ್ಳೆ